370 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬಂದ್ರೆ 3.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ATS ಪ್ಲಾಟಿನಮ್ 19 ಮಾಡಲು ಸಿಂಗಲ್ ಓನರ್ 6.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಓಕೆ 5.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 370 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 370 ಅದ್ರಲ್ಲಿ ನೆಗೋಷಿಯಬಲ್. 8 ಲಕ್ಷ ಹೇಳ್ತಿದ್ದೀವಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿ ಇದು. 6.5 ಹೇಳ್ತಿದ್ದೀವಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7.5 ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್. 7 ಲಕ್ಷ ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇದೆ 7.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಟಾಪ್ ಎಂಡ್ ಗಾಡಿ ಇದು. 6 ಲಕ್ಷ ಹೇಳ್ತಿದ್ದೀವಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾದಂತಹ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಯಾರಾದರೂ ದುಡಿಯೋದಕ್ಕೆ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಹುಡುಕ್ತಾ ಇದ್ದೀರಾ, ಆ ಡ್ರೈವರ್ ಆಗಿರ್ಬೋದು ಅಥವಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಯಾವ್ದಾದ್ರು ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ ನೀವು ಗಾಡಿ ನೋಡ್ತಾ ಇದ್ರೆ ಇವತ್ತೊಂದು ಒಳ್ಳೆ ಶೋರೂಮ್ ನಾನು ನಿಮಗೆ ಪರಿಚಯ ಮಾಡ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ನಾನು ರೀಸೆಂಟ್ ಆಗಿ 1 ಮಂತ್ ಬ್ಯಾಕ್ ಇಲ್ಲಿ ಒಂದು ಶೋರೂಮ್ ಅಲ್ಲಿ ವಿಡಿಯೋ ಮಾಡಿದೆ. ನಾನು ಹಿಂದೆ ನೋಡ್ತಾ ಇರ್ಬೋದು SLV ಕಾರ್ಸ್ ಅಂತ. ಇದು ಲಗ್ಗೆರೆಯಲ್ಲಿ ಬರುತ್ತೆ ಸ್ನೇಹಿತರೆ. ಮತ್ತೆ ಪೊಲೀಸ್ ಚೌಕಿ ಅಂತ ಹೇಳ್ಬಿಟ್ಟು ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಬರುತ್ತೆ. ಇಲ್ಲಿ ಬಂದ್ರೆ ಸುಮಾರು ಸ್ವಿಫ್ಟ್ ಆಗಿರ್ಬೋದು ಮತ್ತೆ ಇಟಿಯೋಸ್ ಆಗಿರ್ಬೋದು ಹಾಗೆ 7 ಸೀಟರ್ ಅಲ್ಲಿ ಮರೋಜೋ ಆಗಿರ್ಬೋದು ಸುಮಾರು ಗಾಡಿಗಳಿದೆ. ಹಾಗೆ ಯಾವ ರೀತಿ ಮಾಡಲ್ ಇದೆ ಮತ್ತೆ ಯಾವ ರೀತಿ ಗಾಡಿಗಳಿಗೆ ಲೋನ್ ಆಗುತ್ತೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ. ಯಾರಾದ್ರೂ ಮೊದಲನೇದಾಗಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಅಲ್ಲಿ ನಾನು ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಸ್ನೇಹಿತರೆ, ನಿಮಗೆ ಮೊದಲನೇ ಲಿಸ್ಟ್ ಅಲ್ಲಿ ಒಂದು 23 ಮಾಡಲು ಆಪಲ್ ಶೇಪ್ ಗಾಡಿ ಸಿಗ್ತಾ ಇದೆ ಯೆಲ್ಲೋ ಬೋರ್ಡ್ ಅಲ್ಲಿ. ಸರ್ ಡೀಟೇಲ್ಸ್ ಕೊಡಿ ಸರ್. 23 ಮಾಡಲು ಸಿಂಗಲ್ ಓನರ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. 7.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಟಾಪ್ ಎಂಡ್ ಗಾಡಿ ಇದು. 7.5 ಸ್ವಲ್ಪ ನೆಗೋಷಿಯಬಲ್ ಸರ್. ಪೆಟ್ರೋಲ್ CNG. ಓಕೆ, ಪೆಟ್ರೋಲ್ ವಿತ್ CNG ಕಂಪ್ನಿ ಫಿಟೆಡ್. ಹೌದು. ಓಕೆ ಸರ್, ಹಾಗೆ ಒಂದು ವೈಟ್ ಬೋರ್ಡ್ ಅಲ್ಲಿ ಸ್ವಿಫ್ಟ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 18 ಮಾಡಲು ಸಿಂಗಲ್ ಓನರ್ 36,000 ಓಡಿದೆ. 6 ಲಕ್ಷ ಹೇಳ್ತಾ ಇದ್ದೀವಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 6 ಲಕ್ಷ ನೆಗೋಷಿಯಬಲ್. ಓಕೆ ಸರ್, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸರ್ ZXi ಪ್ಲಸ್ ಪೆಟ್ರೋಲ್ ವೆಹಿಕಲ್ ಇದು. ಟಾಪ್ ಎಂಡ್ ಗಾಡಿ. ಓಕೆ 7 ಲಕ್ಷ ಹೇಳ್ತಾ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7 ಲಕ್ಷ ನೆಗೋಷಿಯಬಲ್ ಸರ್. ಹೌದು. ಓಕೆ ಸರ್, ಹಾಗೆ ಮತ್ತೊಂದು ಗಾಡಿ ಸಿಗ್ತಾ ಇದೆ. ಇದು ಡೀಟೇಲ್ಸ್ ಕೊಡಿ ಸರ್. 23 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ CNG VXi ಇದು. 7.5 ಹೇಳ್ತಾ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7.5 ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್. ಸರ್, ಹಾಗೆ ಒಂದು ವೈಟ್ ಕಲರ್ ಅಲ್ಲಿ ಸರ್ ಇದು 24 ಮಾಡಲು ಬರೀ 11,000 ಓಡಿದೆ. ಓಕೆ 8 ಲಕ್ಷ ಹೇಳ್ತಿದ್ದೀವಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓಕೆ ಸ್ನೇಹಿತರೆ, ನಿಮ್ಗೆ ಏನೇ ಡೌಟ್ ಇದ್ರು ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಹಾಯ್ ಅಂತ ಮೆಸೇಜ್ ಮಾಡಿ. ಕ್ಯಾಟ್ಲಾಗ್ ಬರುತ್ತೆ, ಹಾಗೆ ಲೊಕೇಶನ್ ಕೂಡ ಬರುತ್ತೆ, ಸಾರ್ದು ನಂಬರ್ ಇರುತ್ತೆ, ಕಾಲ್ ಮಾಡಿ ವಿಚಾರಿಸ್ಬೋದು. ನೀವು ಕೂಡ ಒಂದು ಗಾಡಿನ ತಗೊಂಡು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಸರ್. ಹಾಗೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ಸರ್. ಸರ್ ಇದು ಪೆಟ್ರೋಲ್ ಬರೀ ಡೀಸೆಲ್ ವೆಹಿಕಲ್ ಇದು. LDI 1920 ಸಿಂಗಲ್ ಓನರ್ ಗಾಡಿ. ಓಕೆ 5.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಸರ್, ಯಾವ್ದಾದ್ರು CNG ಇದ್ರೆ CNG ಮೆನ್ಷನ್ ಮಾಡ್ಬಿಡಿ ಸರ್. ಇದೊಂದು ಮಾತ್ರ ಪೆಟ್ರೋಲ್, ಡೀಸೆಲ್. ಇದು ಡೀಸೆಲ್ ಸರ್. ಇನ್ನು ಉಳಿದ ಇವೆಲ್ಲ CNG ಇದೆ. CNG ಸ್ನೇಹಿತರೆ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ವಿತ್ CNG ಇರ್ತಕ್ಕಂಥ ಗಾಡಿಗಳು ಸಿಗ್ತಾ ಇದೆ. ಇದೊಂದು ಮಾತ್ರ ಡೀಸೆಲ್ ಇದೆ ಸರ್. ನೆಕ್ಸ್ಟ್ ಗಾಡಿ ಇದು 24 ಮಾಡಲು ಸಿಂಗಲ್ ಓನರ್ 50,000 ಓಡಿದೆ. ಓಕೆ 6 ಲಕ್ಷ 50,000 ಹೇಳ್ದೆ ಹೆಚ್ಚು ಕಮ್ಮಿ ಕೊಡ್ತೀವಿ. 6.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಪೆಟ್ರೋಲ್ ವಿತ್ CNG. ಬರೀ ಪೆಟ್ರೋಲ್ ವೆಹಿಕಲ್. ಇದು ಪೆಟ್ರೋಲ್ ಸರ್. ಸ್ನೇಹಿತರೆ ಇದು ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಸರ್. ಹಾಗೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ಸರ್. ಇದು ಪೆಟ್ರೋಲ್ ಮತ್ತೆ CNG ಶೋರೂಮ್ ಫಿಟೆಡ್ 24 ಮಾಡಲು. ಓಕೆ 7.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7.5 ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್. ಮಾರುತಿ ಎಕ್ಸ್ಪ್ರೆಸ್. ಓಕೆ 21 ಮಾಡಲು ಪೆಟ್ರೋಲ್ CNG 3.5 ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 3.5 ಅಷ್ಟೇ ಪೆಟ್ರೋಲ್ ವಿತ್ CNG ಅಲ್ಲ ಸರ್? ಹೌದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ದುಡಿಯೋದಕ್ಕೆ ಒಂದು ಕಡಿಮೆ ಬಜೆಟ್ ಅಲ್ಲಿ CNG ಪೆಟ್ರೋಲ್ ವಿತ್ CNG ಇರ್ತಕ್ಕಂಥ ಗಾಡಿ ಸಿಗ್ತಾ ಇದೆ. ಒಂದು 25ರಿಂದ 30 ಕಿಲೋಮೀಟರ್ ವರೆಗೂ ಮೈಲೇಜ್ ಕೂಡ ಬರುತ್ತೆ ಈ ಗಾಡಿಗೆ. ಸೊ ಯಾರಾದ್ರೂ ಬೇಕು ಅಂತಂದ್ರೆ ಬರ್ಬೋದು. SLV ಕಾರ್ಸ್ ಅಂತ ನಾನು ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ನಿಮ್ಗೆ. ಸ್ವಿಫ್ಟ್ ಡಿಸೈರ್ ಸರ್. ಮತ್ತೊಂದು ಸರ್ ಸ್ವಿಫ್ಟ್ ಡಿಸೈರ್ ಇದು ಪೆಟ್ರೋಲ್ CNG ಶೋರೂಮ್ ಫಿಟೆಡ್. ಓಕೆ 21 ಮಾಡಲು ಸಿಂಗಲ್ ಓನರ್ ಗಾಡಿ. 5.80 ಹೇಳಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 5,80,000 ನೆಗೋಷಿಯಬಲ್. 5.80 ಸ್ವಲ್ಪ ನೆಗೋಷಿಯಬಲ್. ಸ್ನೇಹಿತರೆ, ಯಾರಿಗಾದ್ರೂ ಸ್ಪೆಷಲ್ ಆಗಿ ಡೀಸೆಲ್ ವೆಹಿಕಲ್ ಬೇಕು ಅಂತ ಅನ್ನೋರಿಗೆ 2 ಗಾಡಿ ಇದೆ ಸರ್. ಅದರಲ್ಲಿ ಮೊದಲನೇದಾಗಿ ಫಸ್ಟ್ ಗಾಡಿ ಕೊಡಿ ಸರ್. ಡೀಟೇಲ್ಸ್ ಸರ್. ಫಸ್ಟ್ ಗಾಡಿ ಇದು 18 ಮಾಡಲು ಸಿಂಗಲ್ ಓನರ್ ಗಾಡಿ. 4,50,000 ಹೇಳ್ತೇವೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 4.5 ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಸರ್. ಓಕೆ ಸ್ನೇಹಿತರೆ, ನಿಮಗೆ ಮತ್ತೊಂದು ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಮತ್ತೊಂದು ಗಾಡಿ ಸಿಗ್ತಾ ಇದೆ ಸರ್. ಡೀಟೇಲ್ಸ್ ಕೊಡಿ. 22 ಮಾಡಲು ಸಿಂಗಲ್ ಓನರ್ 6 ಲಕ್ಷ ಹೇಳ್ತೇವೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 6 ಲಕ್ಷ ಅದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಸರ್. ಕಂಪ್ನಿ ಫಿಟೆಡ್ CNG. ಹೌದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, CNG ಬೇಕು ಅನ್ನೋರಿಗೆ ಸುಮಾರು ಗಾಡಿಗಳು ಇದೆ. ಸೊ ನೀವು ಯಾವ್ದಕ್ಕೂ ಒಂದ್ಸರಿ ಕಾಲ್ ಮಾಡಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಸರ್. ಹಾಗೆ ಮತ್ತೊಂದು ಗಾಡಿ ಸಿಗ್ತಾ ಇದೆ. 21 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ CNG ಶೋರೂಮ್ ಫಿಟೆಡ್ ಇದುವೆ. 5,80,000 ಹೇಳ್ತೇವೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 5.80 ಸರ್. ಸರ್ ಒಟ್ಟಿಗೆ ಎಷ್ಟು CNG ಇದೆ ಸರ್ ನಮ್ಮ ಹತ್ರ? ಎಷ್ಟು CNG ವಿತ್ ಪೆಟ್ರೋಲ್ ಗಾಡಿಗಳಿದೆ? CNG ಪೆಟ್ರೋಲ್ ಒಂದು 20 ಗಾಡಿ ಇದೆ. 20 ಗಾಡಿವರೆಗೂ CNG ವಿತ್ ಪೆಟ್ರೋಲ್ ಇದೆ. ಇದೆ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ 20 ಮಾಡಲು ಮೇಲ್ಗಡೆನೆ ಇದೆ ಸರ್. ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಹಾಗೆ ಈ ಗಾಡಿ ಸರ್. ಈ ಗಾಡಿ 22 ಮಾಡಲು ಸಿಂಗಲ್ ಓನರ್ 6 ಲಕ್ಷ ಹೇಳ್ದೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್.
ಸರ್ 6 ಲಕ್ಷ ಅದ್ರಲ್ಲಿ ನೆಗೋಷಿಯಬಲ್. ಹಾ. ಓಕೆ, ಇದು ಪೆಟ್ರೋಲ್ ಸಿ ಎನ್ ಜಿನ? ಇದು ಪೆಟ್ರೋಲ್ CNG. ಓಕೆ ಸರ್, ಈ ಗಾಡಿ ಇದು 22 ಮಾಡಲು ಸೆಕೆಂಡ್ ಓನರ್, 6 ಲಕ್ಷ ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಇದು ಪೆಟ್ರೋಲ್ ಸಿ ಎನ್ ಜಿ. ಇದು ಪೆಟ್ರೋಲ್ CNG. ಸ್ನೇಹಿತರೆ ನೋಡ್ತಾ ಇರ್ಬೋದು 22 ಮಾಡಲು. ಆಲ್ಮೋಸ್ಟ್ ನೀವು ಇಷ್ಟು ಗಾಡಿಗಳನ್ನ ನೋಡ್ತಾ ಇರ್ಬೋದು, ಎಲ್ಲಾನು ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಇಷ್ಟೊತ್ತು ಏನ್ ನೋಡಿದ್ರಿ, ಇದೆಲ್ಲ ಆಪಲ್ ಶೇಪು ಸ್ವಿಫ್ಟ್ ಡಿಸೈರ್ ಗಾಡಿಗಳು, ಟೂರ್ ಎಸ್ ಗಾಡಿಗಳು ಸಿಗ್ತಾ ಹೋಗುತ್ತೆ. ಪೆಟ್ರೋಲ್ ವಿತ್ CNG ಮತ್ತೆ ಡೀಸೆಲ್ ಗಾಡಿಗಳು ಸಿಗುತ್ತೆ. ಇದೆಲ್ಲ ಮಾರುತಿ ಸುಜುಕಿ ಸ್ವಿಫ್ಟ್ ಅಲ್ಲಿ ಸಿಗುತ್ತೆ. ಹಾಗೆ ನೀವು ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಟೊಯೋಟಾ ಇಟಿಯೋಸ್ ಸಿಗುತ್ತೆ ಯೆಲ್ಲೋ ಬೋರ್ಡ್ ಅಲ್ಲಿ. ಸೊ ಯೆಲ್ಲೋ ಬೋರ್ಡ್ ಅಲ್ಲಿ ಎಷ್ಟಿದೆ ಸರ್ ಗಾಡಿಗಳು? ಇಟಿಯೋಸ್ 10 ಗಾಡಿ ಇದಾವೆ ಸರ್. ಇಟಿಯೋಸ್ 10 ಇದೆ ಸರ್. ಹೌದು ಸರ್ ಸ್ವಿಫ್ಟ್ ಡಿಸೈರ್ಗಳು ಗಾಡಿಗಳು? ಸ್ವಿಫ್ಟ್ ಡಿಸೈರ್ ಟೂರ್ ಎಸ್ 20 ಇದಾವೆ, ಆಪಲ್ ಸೇಪ್ 10 ಗಾಡಿ ಇದಾವೆ. ಓಕೆ ಸ್ನೇಹಿತರೆ, ನಿಮಗೆ ಬೆಸ್ಟ್ ಆಪ್ಷನ್, ಬೆಸ್ಟ್ ಚಾಯ್ಸ್ ಸಿಗುತ್ತೆ. ಸೊ ಬಂದ್ರೆ ಒಂದಲ್ಲ ಒಂದು ಗಾಡಿ ಆಯ್ಕೆ ಮಾಡ್ಕೋಬಹುದು. ಸ್ನೇಹಿತರೆ, ನಿಮ್ಗೆ ಮೊದಲನೇದಾಗಿ ಟೊಯೋಟಾ ಇಟಿಯೋಸ್ ಸಿಗ್ತಾ ಇದೆ ಸರ್. ಇಡೀ ಡೀಟೇಲ್ಸ್ ಕೊಡಿ ಸರ್. ಸರ್ ಟೊಯೋಟಾ ಇಟಿಯೋಸ್ ಪ್ಲಾಟಿನಮ್ 19 ಮಾಡಲು ಸಿಂಗಲ್ ಓನರ್, 6.5 ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 6.5 ಅದ್ರಲ್ಲಿ ನೆಗೋಷಿಯಬಲ್. ಹೌದು. ಓಕೆ ಸರ್, ಮತ್ತೊಂದು ಸರ್. ಸರ್ ಇದು 14 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಪ್ಲಾಟಿನಮ್ ಸೇಪ್ ಮಾಡಿರೋದು. ಓಕೆ 3.70 ಹೇಳಿದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3.70 ಅದ್ರಲ್ಲಿ ನೆಗೋಷಿಯಬಲ್. ಸರ್ ಇಟಿಯೋಸ್ ಗಾಡಿಗಳೆಲ್ಲ ಡೀಸೆಲ್ ಅಲ್ವಾ? ಡೀಸೆಲ್. ಓಕೆ ಸರ್, ಹಾಗೆ ಇನ್ನೊಂದು ಇಟಿಯೋಸ್ ಸರ್. ಇದು ಇಟಿಎಸ್ ಬಂದು 18 ಸಿಂಗಲ್ ಓನರ್, ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿ ಇದು. 6.5 ಹೇಳ್ತಾ ಇದ್ದೀವಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 6.5 ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಗಾಡಿ ಇದು. ಸರ್ ಲೈಫ್ ಟೈಮ್ ಟ್ಯಾಕ್ಸ್. ಲೈಫ್ ಟೈಮ್ ಟ್ಯಾಕ್ಸಾ? ಓಕೆ ಸರ್, ಹಾಗೆ ಇನ್ನೊಂದು ಇದು 18 ಮಾಡಲು ಸಿಂಗಲ್ ಓನರ್. ಇದು 6,20,000 ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 6.20 ಅದ್ರಲ್ಲಿ ನೆಗೋಷಿಯಬಲ್. 18 ಮಾಡಲು ಸಿಂಗಲ್ ಓನರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಮಾಡಲ್ ಅಲ್ಲಿ ಹಾಗೆ ಸಿಂಗಲ್ ಓನರ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ. ಇಟಿಯೋಸ್ ಹುಡುಕ್ತಾ ಇರೋರು ಸರ್. ಹಾಗೆ ಒಂದು ಗ್ರೇ ಕಲರ್ ಅಲ್ಲಿ ಹೇಳಿ ಸರ್. ಗ್ರೇ ಕಲರ್ ಇದು 16 ಮಾಡಲು ಸಿಂಗಲ್ ಓನರ್, 4.25 ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 4.25 ಅದ್ರ ಸ್ವಲ್ಪ ನೆಗೋಷಿಯಬಲ್ ಸರ್. 16 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್, ಹಾಗೆ ಇನ್ನೊಂದು ಗಾಡಿ ಸರ್. ಇದು 14 ಮಾಡಲು ಸೆಕೆಂಡ್ ಓನರ್, 3.60 ಹೇಳ್ತೇವೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 3,60,000 ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸರ್. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಗಾಡಿಗಳು ಸಿಗ್ತಾ ಇದೆ. ಹಾಗೆ ಹುಂಡೈಯಲ್ಲಿ ಆಕ್ಸೆಂಟ್ ಸಿಗ್ತಾ ಇದೆ. ಇದು ಕೂಡ ಒಂದು ಲೋ ಬಜೆಟ್ ಅಲ್ಲಿ ಸಿಗುತ್ತೆ ನಿಮಗೆ. ಸರ್ ಡೀಟೇಲ್ಸ್ ಕೊಡಿ. ಸರ್ 20 ಮಾಡಲು ಸೆಕೆಂಡ್ ಓನರ್, 4 ಲಕ್ಷ ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಎಷ್ಟು ಸರ್? 4 ಲಕ್ಷ ಹೇಳ್ತಾ ಇರೋದು, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬರ್ರಿ. 20 ಮಾಡಲು? 20 ಮಾಡಲು. ಸ್ನೇಹಿತರೆ ನೋಡ್ತಾ ಇರ್ಬೋದು, 20 ಮಾಡಲು 4 ಲಕ್ಷ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಈ ಗಾಡಿ ಸರ್. ಇದು ಎಕ್ಸೆಂಟ್ 16 ಮಾಡಲು ಸಿಂಗಲ್ ಓನರ್, 2.70 ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 16 ಮಾಡಲ್ಲ ಸರ್? ಓಕೆ ಸ್ನೇಹಿತರೆ, ಆಕ್ಸೆಂಟ್ ಗಾಡಿ ನೋಡ್ತಾ ಇರ್ಬೋದು. 2016 ಮಾಡಲು 2.70 ಸಿಂಗಲ್ ಓನರ್. 2.70 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ ಸರ್. ಹಾಗೆ ಹುಂಡೈಯಲ್ಲಿ ಮತ್ತೊಂದು ಆಕ್ಸೆಂಟ್. ಹೋಂಡಾ ಎಕ್ಸೆಂಟ್ ಇದು 16 ಮಾಡಲು ಥರ್ಡ್ ಓನರ್, 2.30 ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇದು ಕೂಡ ನೆಗೋಷಿಯಬಲ್ ಆಗುತ್ತೆ 2.30 ಆಗುತ್ತೆ. ಚೆನ್ನಾಗವೆ. ನೋಡ್ತಾ ಇರ್ಬೋದು, ಲೋ ಬಜೆಟ್ ಅಲ್ಲಿ ಯಾರನ್ನು ಹುಡುಕ್ತಾ ಇದ್ರೆ ಆಕ್ಸೆಂಟ್ಗಳು 3 ಇದೆ. ಸೊ ಎಲ್ಲ ಮಾಡಲ್ ಗಾಡಿಗಳೇನೆ. ಕಡಿಮೆ ಬಜೆಟ್ ಅಲ್ಲಿ ಒಂದು 2.5 3 ಲಕ್ಷದ ಒಳಗಡೆ ಸುಮಾರು ಗಾಡಿಗಳು ಸಿಗುತ್ತೆ ಸರ್. ಹಾಗೆ ಈ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಇಟಿಯೋಸ್ ಇದು 13 ಮಾಡಲು ಥರ್ಡ್ ಓನರ್ ಗಾಡಿ ಇದು. 3 ಲಕ್ಷ ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ಓಕೆ 3 ಲಕ್ಷ ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಸರ್. ಹಾಗೆ ಒಂದು ಟಾಟಾ ಜಸ್ಟ್ ಸರ್. ಸರ್ ಟಾಟಾ ಜಸ್ಟ್ ಇದು XMS ಗಾಡಿ ಇದು. 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. 3,80,000 ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗೆ ಒಂದು ಸ್ವಿಫ್ಟ್ ಸರ್. 16 ಮಾಡಲು ಸಿಂಗಲ್ ಓನರ್ ಇದು. 3.20 ಹೇಳ್ತೇವೆ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3.20 ನೆಗೋಷಿಯಬಲ್. ಡಿಸೈರ್ ಅಲ್ಲ ಸರ್ ಗಾಡಿ? ಪ್ಯಾನಿಕ್ ಬಟನ್, ಆಲ್ ಡಾಕ್ಯುಮೆಂಟ್ ಎಲ್ಲ ಸರ್. ಫ್ಯೂಲ್ ಇದು ಡೀಸೆಲ್ ಪ್ಯಾನಿಕ್ ಬಟನ್ ಇದೆಯಾ? ಎಲ್ಲ ಇದೆ. ಓಕೆ ಸರ್. ಹಾಗೆ ಒಂದು ಟಾಟಾದಲ್ಲಿ ಟಾಟಾ ಜಸ್ಟ್ ಟಾಪ್ ಎಂಡ್ ಸರ್. ಇದು ಟಾಟಾ ಜಸ್ಟ್ ಅಲ್ಲಿ ಬಂದು XT ಗಾಡಿ ಇದು, ಆಟೋಮೆಟಿಕ್. ಓಕೆ 3,20,000 ಹೇಳಿದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3.20 ಅದ್ರ ಸ್ವಲ್ಪ ನೆಗೋಷಿಯಬಲ್. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಟಾಟಾ ಗಾಡಿಗಳು ಸಿಗ್ತಾ ಇದೆ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಸರ್. ಸ್ವಿಫ್ಟ್ ಡಿಸೈರ್ ಸರ್ 16 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. 2,80,000 ಹೇಳಿದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2.80 ಅದ್ರಲ್ಲಿ ನೆಗೋಷಿಯಬಲ್. ಓಕೆ ಸರ್. ಹುಂಡೈ ಆಕ್ಸೆಂಟ್ 17 ಮಾಡಲು ಸರ್, ಅದು ಸೆಕೆಂಡ್ ಓನರು. 2,70,000 ಕೊಡ್ತೀನಿ. 17 ಮಾಡಲ್ಲ ಸರ್? ಹೌದು. 2.70. ಓಕೆ ಟಾಟಾ ಇಂಡಿಕಾ 1,20,000, ಡಾಕ್ಯುಮೆಂಟ್, ಪ್ಯಾನಿಕ್ ಬಟನ್ ಎಲ್ಲ ರನ್ನಿಂಗ್ ಇರುತ್ತೆ. ಓಕೆ 1,20,000 ಕೊಡ್ತೀನಿ. ಎಲ್ಲ ಪವರ್ ವಿಂಡೋ ಇರೋ ಗಾಡಿಗಳು, ಎಲ್ಲ ಗಾಡಿ 4. ಓಕೆ 1.20 ಸರ್. ಓಕೆ ಸರ್. ಮತ್ತೊಂದು ಇಂಡಿಕಾ ಇದು 16 ಮಾಡಲು ಸೆಕೆಂಡ್ ಓನರ್ ಇದು. 1,20,000 ಕೊಡ್ತೀನಿ. ಇದು 1.20. ಇಂಡಿಕಾ ಯಾವ್ದಾರು ತಗೊಳ್ಳಿ, 3-4 ಗಾಡಿ ಇದಾವೆ. ಓಕೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅವೆ. 1,20,000 ಕೊಡ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಪಕ್ಕನೆ 4 ಗಾಡಿಗಳಿದೆ. ಸೊ 4 ಕೂಡ 1,20,000 ಸರ್. ಮಾಡಲ್ ಎಲ್ಲ 4 15 ಮಾಡಲು 2, 16 ಮಾಡಲು 2 ಅವೆ. 15 16 2 ಇದೆ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದಾವೆ. ಓಕೆ ತಗೊಂಡೋಗಿ ದುಡ್ಕೊಳ್ಳೋರು ಒಳ್ಳೆ ಗಾಡಿ.
ಸ್ನೇಹಿತರೆ ನೋಡ್ತಾ ಇರ್ಬೋದು 4 ಕೂಡ ಟಾಟಾ ಇಂಡಿಕಾ ಸಿಗ್ತದೆ. ಪವರ್ ವಿಂಡೋ ಗಾಡಿ 4 4 ಕೂಡ ಪವರ್ ವಿಂಡೋಸ್ ಗಾಡಿಗಳು ಬರುತ್ತೆ. ಹಾಗೆ 4 ಕೂಡ 2 15 ಮಾಡಲು 2 16 ಮಾಡಲ್ ಬರುತ್ತೆ. 2 ಕೂಡ 1,20,000. ಅದ್ರ ಸ್ವಲ್ಪ ನೆಗೆಷಿಬಲ್ ನೋಡ್ತಾ ಇರ್ಬೋದು. ಇನ್ನು ಮಾರುತಿ ಸುಜುಕಿಲಿ ರಿಡ್ಸ್ ಸರ್ ಡೀಟೇಲ್ಸ್ ಸರ್ 16 ಮಾಡಲ್ ಸೆಕೆಂಡ್ 2.5 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬಂದ್ರೆ. 16 ಮಾಡಲ್ ಸೆಕೆಂಡ್ ಓನರ್ ರನ್ನಿಂಗ್ ಐತೆ ಸರ್. ಹಾಗೆ ಒಂದು ಡಿಸೈರ್ ಸರ್ 18 ಮಾಡಲು ಥರ್ಡ್ ಓನರ್ ಗಾಡಿ ಇದು. 370 ಹೇಳ್ತಾ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬಂದ್ರೆ. 370 370. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಇದು ಕೂಡ ನಿಮಗೆ 3,70,000, ಸ್ವಲ್ಪ ನೆಗೆಷಿಬಲ್ ಆಗುತ್ತೆ ಸರ್. ಹಾಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ 19 ಮಾಡಲು ಸಿಂಗಲ್ ಪೆಟ್ರೋಲ್ CNG ಗಾಡಿ ಶೋರೂಮ್ ಫಿಟೆಡ್. 4,80,000 ಹೇಳ್ತಾ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 480 ಸ್ವಲ್ಪ ನೆಗೆಷಿಬಲ್. ಓಕೆ ಸ್ನೇಹಿತರೆ ಒಂದು ನಿಮ್ಗೆ ಟೊಯೋಟಾ ಇನೋವಾ ಕ್ರಿಸ್ಟಾ ಸಿಗ್ತಾ ಇದೆ. ಒಂದು 48,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ನಿಮ್ಗೆ ಪ್ಯೂರ್ ಪೆಟ್ರೋಲ್ ಇಂಜಿನ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. 22 ಮಾಡಲು ಸಿಂಗಲ್ ಓನರ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಹೊಸ ಗಾಡಿ ಸ್ನೇಹಿತರೆ, ಒಂದು ಮಾಡಲ್ ಗಾಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಕೊನೆಯದಾಗಿ ಈ ಪ್ರೈಸ್ ಅನ್ನ ನೋಡೋದಾದ್ರೆ 20 ಲಕ್ಷ ಓನರ್ ಕೋಟ್ ಮಾಡ್ತಿದ್ದಾರೆ. ಇದ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ಗೆ ಕಾಲ್ ಮಾಡಿ. ಸೊ ನೀವು ಕೂಡ ಗಾಡಿನ ತಗೋಬಹುದು ಸರ್. ವೇರಿಯಂಟ್ ಯಾವ್ದು ಬರ್ತಿದ್ದು? ವಿ ವೇರಿಯಂಟ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ. ಪೆಟ್ರೋಲ್ ವೆಹಿಕಲ್, ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ ಸ್ನೇಹಿತರೆ. 7 ಸೀಟರ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ಇನೋವಾ ಕ್ರಿಸ್ಟಾ 2.7 ವಿ ವೇರಿಯಂಟ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. 20 ಲಕ್ಷ ಹೇಳ್ತಿದ್ದಾರೆ ಓನರು. ಇದ್ರ ಸ್ವಲ್ಪ ನೆಗೆಷಿಬಲ್ ಆಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೂಡ ಒಂದು ಹೊಸ ಗಾಡಿನ ತಗೋಬಹುದು. ಈಗ ಮರಾಜೋ ಸರ್, ಮಹೇಂದ್ರ ಮರಾಜೋ ಸರ್. ಮಹೇಂದ್ರ ಮರಾಜೋ 5 ಗಾಡಿ ಇದಾವೆ. 1920 ಸಿಂಗಲ್ ಓನರ್ ಗಾಡಿ ಎಲ್ಲ. ಓಕೆ ಎಲ್ಲ 4 ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇವೆ. 6 ತಿಂಗಳು 4 ಹೊಸ ಟೈರ್ ಇದಾವೆ. ಓಕೆ 4,20,000 ಹೇಳ್ತೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಈ ಗಾಡಿ ಸರ್ ಇದು 420 ಎಲ್ಲ ಇಲ್ಲಿರೋ ಗಾಡಿ ಎಲ್ಲ ಫುಲ್ 5 ಗಾಡಿನೂ ಸೇಮ್ ರೇಟ್. ಎಲ್ಲಾನು ಸೇಮ್ ಮಾಡಲ್ಲ ಸರ್? ಎಲ್ಲ ಸೇಮ್, ಒಂದೇ ಕಂಪ್ನಿ ಗಾಡಿ. ಮಾಡಲ್ಲ ಎಲ್ಲ 20 ಮಾಡಲು ಸ್ನೇಹಿತರೆ ನೋಡ್ತಾ ಇರ್ಬೋದು. 1 2 3 4 ಟೋಟಲ್ 5 ಗಾಡಿಗಳಿದೆ. ಸೊ 5 ಗಾಡಿನೂ ಕೂಡ ಒಂದೇ ಮಾಡಲು, ಒಂದೇ ಪ್ರೈಸು. ಸೊ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ 7 ಸೀಟರ್ ಗಾಡಿನ ನೀವು ಕೂಡ ತಗೋಬಹುದು ಸರ್. ಇನ್ನೊಂದ್ಸರಿ ಪ್ರೈಸ್ ಹೇಳ್ಬಿಡಿ ಸರ್. 5 ಗಾಡಿದು 4 ಲಕ್ಷ ಹೇಳ್ತಾ ಸರ್, ನೆಗೋಷಿಯಬಲ್ ಕೊಡ್ತೀನಿ ಸರ್. 4 ಗಾಡಿನೂ 4 ಲಕ್ಷ ಸರ್. 5 ಗಾಡಿನೂ 4 ಲಕ್ಷ. ಅದ್ರ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಒಂದೊಂದು ಗಾಡಿ 4 ಲಕ್ಷ. ಅದೇ 4 ಗಾಡಿ ಕಂಪನಿ ಪ್ರತಿ ಗಾಡಿಗೂ 4 ಲಕ್ಷ ಹೇಳ್ತಿದ್ದಾರೆ. ಸೊ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಕಾಲ್ ಮಾಡಿದ್ರೆ ಇನ್ನ ರೇಟ್ ಅನ್ನ ಡೀಟೇಲ್ಸ್ ಆಗಿ ವಿಚಾರಿಸ್ಕೋಬಹುದು, ಸ್ವಲ್ಪ ಕಡಿಮೆ ಮಾಡಿಸ್ಕೋಬಹುದು. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುತ್ತೆ 3 ಲಕ್ಷ. ಓಕೆ ಸ್ನೇಹಿತರೆ, ನೀವೇನು ಈಗ 5 ಗಾಡಿ ನೋಡಿದ್ರು ಮರಾಜೋ ಗಾಡಿಗಳು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದು ಲೋನ್ ಆಗುತ್ತೆ ಸರ್. ಹಂಗೆ ಲೋನ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ಹಂಗೆ ಲೋನ್ ಪ್ರೊಸೆಸ್ ಸರ್, ಸ್ವಂತ ಮನೆ ಇರಬೇಕು, ಸಿವಿಲ್ 700 ಇರಬೇಕು, ಅದೆಲ್ಲ ಇದ್ರೆ ಲೋನ್ ಆಗುತ್ತೆ ಅವ್ರಿಗೆ. ಓಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? 1 ಲಕ್ಷ ಮಾಡಿದ್ರೆ ಸಾಕು. 1 ಲಕ್ಷ ಮಾಡಿದ್ರೆ ಉಳಿದಿದ್ದು ಲೋನ್ ಆಗುತ್ತಾ? ಓಕೆ ಸರ್ ಒಂದ್ಸರಿ ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಇದು? ಸರ್ ಲಗ್ಗೆರೆ ಪೊಲೀಸ್ ಚೌಕಿ ನಿಯರ್ ಐತೆ ಸರ್. ಈ ನಂಬರ್ಗೆ ಆಯ್ ಅಂತ ಮಾಡಿ ನನ್ನ ಫೋನ್ ನಂಬರ್ ಹಾಕಿರ್ತೀನಿ, ಲೊಕೇಶನ್ ಬರುತ್ತೆ. ಓಕೆ ಸ್ನೇಹಿತರೆ, ಇನ್ನ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬರುತ್ತೆ. ಗಾಡಿ ಕ್ಯಾಟ್ಲಾಗ್ ಆಗಿರ್ಬೋದು ಅಥವಾ ಲೊಕೇಶನ್ ಆಗಿರ್ಬೋದು, ಮತ್ತೆ ಯಾವ್ಯಾವ ಗಾಡಿಗಳು ಇದೆ ಅನ್ನೋದು ಎಲ್ಲ ಕೂಡ ಡೀಟೇಲ್ಸ್ ಬರುತ್ತೆ ಅಂತ ಹೇಳ್ತಾ, ನೀವು ಕೂಡ ನಿಮ್ಗೆ ಏನಾದ್ರು ಒಂದು ದುಡಿಯೋದಕ್ಕೆ ಎಲ್ಲೋ ಬೋರ್ಡಲ್ಲಿ ಗಾಡಿ ನೋಡ್ತಾ ಇದ್ರೆ SLV ಕಾರ್ಸ್ಗೆ ಭೇಟಿ ನೀಡಿ. ಒಂದು ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೂ ಕೂಡ ಗಾಡಿ ಸಿಗುತ್ತೆ, ಅದರಲ್ಲೂ ಕೂಡ ಒಳ್ಳೊಳ್ಳೆ ಮಾಡ್ಲು ಗಾಡಿಗಳು ಸಿಗುತ್ತೆ ಅಂತ ಹೇಳ್ತಾ, ನಿಮ್ಗೂ ಕೂಡ ಒಂದು ಗಾಡಿ ಏನಾದ್ರು ಬೇಕಂದ್ರೆ SLV ಕಾರ್ಸ್ಗೆ ಭೇಟಿ ನೀಡಿ. ಒಂದು ಕಡಿಮೆ ಒಳ್ಳೊಳ್ಳೆ ಮಾಡ್ಲುಗಳು, ಕಡಿಮೆ ರೇಟಲ್ಲಿ ಗಾಡಿಗಳು ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ.